ಸೊ ಹುಣಸೂರು ಏನು ಡಕಾಯಿತಿ ಪ್ರಕರಣ ಕಳೆದ ವರ್ಷ ಡಿಸೆಂಬರ್ ತಿಂಗಳ 28ರಂದು ವರದಿಯಾಗಿತ್ತು. ಆ ಒಂದು ಪ್ರಕರಣ ವರದಿ ಆದಮೇಲೆ ತಂಡಗಳನ್ನು ನಾವು ರಚನೆ ಮಾಡಿದ್ವಿ. ರಚನೆ ಮಾಡಿದ ಆಧಾರದ ಮೇಲೆ ಪ್ರಮುಖ ಇಬ್ಬರು ಆರೋಪಿತರು ಚೋಟು ಸಿಂಗ್ ಅಂತೇಳಿ ಮತ್ತು ಪಂಕಜ್ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಅದರ ಜೊತೆಗೆ ಆ ಇಬ್ಬರು ಆರೋಪಿತರಿಂದ ಇದೊಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಒಟ್ಟು 11 ಜನ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಗ್ಗೆ ನಮಗೆ ಒಂದು ಮಾಹಿತಿ ಸಿಕ್ಕಿತ್ತು. ಆ 11 ಉಳಿದ 9 ಜನ ಆರೋಪಿತರ ಸಲುವಾಗಿ ನಾವು ನಮ್ಮ ತಂಡಗಳು 3 ತಂಡಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಹೋಗಿ ಎಲ್ಲ ರೀತಿಯಿಂದ ತನಿಖೆ ಮಾಡ್ತಾ ಇರುವಾಗ ಮತ್ತು ಅಲ್ಲಿ ಒಂದು ಬಿಹಾರ ರಾಜ್ಯದ STF ಪೊಲೀಸರ ಒಂದು ಸಹಯೋಗದೊಂದಿಗೆ ಮತ್ತಿಬ್ಬರು ಆರೋಪಿತರನ್ನು ನಾವು ಕಳೆದ ಒಂದು 15 ದಿನದಲ್ಲಿ ನಾವು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾದ್ವಿ. ಅದರಲ್ಲಿ ಒಬ್ಬನು ಮೊಹಮ್ಮದ್ ಅರ್ಮಾನ್ ಅಂತೇಳಿ, ಇನ್ನೊಬ್ಬನು ಸೋನು ಸಿಂಗ್ ಅಂತೇಳಿ. ಸೊ ಈ ಇಬ್ಬರು ಆರೋಪಿತರು ಸಹಿತ ಈ ಒಂದು ಪ್ರಕರಣದ ಒಂದು ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿ ಇದ್ದರು ಅಂಥೇಳಿ ಆ ಒಂದು ಆಧಾರದ ಮೇಲೆ ಅವರನ್ನು ಸಹಿತ ನಾವು ಅರೆಸ್ಟ್ ಮಾಡಿದ್ದೀವಿ. ಒಟ್ಟಾರೆಯಾಗಿ 11 ಜನರ ಪೈಕಿ 4 ಜನ ಆರೋಪಿತರ ಒಂದು ಅರೆಸ್ಟ್ ಆಗಿದೆ. ಕೃತ್ಯಕ್ಕೆ ಏನು 5 ಜನ ಬಂದಿದ್ದರು, 5ರಲ್ಲಿ ಒಬ್ಬ ಆರೋಪಿತರಿಂದ ಈಗಾಗಲೇ ಅರೆಸ್ಟ್ ಆಗಿದೆ. ಇನ್ನು ಉಳಿದ 4 ಜನ ಆರೋಪಿತರು ಪ್ಲಸ್ ಇತರೆ ಇನ್ನು ಇಬ್ಬರು ಒಟ್ಟು 7 ಜನ ಆರೋಪಿತರ ಒಂದು ಪತ್ತೆ ಆಗುವುದು ಇನ್ನೂ ಬಾಕಿ ಇದೆ. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಸುಮಾರು 8 kg ಏನು ಆ ಗೋಲ್ಡನ್ನು ತೆಗೆದುಕೊಂಡು ಹೋಗಿದ್ರು, ದೋಚ್ಕೊಂಡು ಹೋಗಿದ್ರು. ಆ ಒಂದು ಆ ಒಂದು ಗೋಲ್ಡನ್ನು ರಿಕವರಿ ಮಾಡುವುದು ನಮಗೀಗ ಸವಾಲಾಗಿದೆ.